ಬಲೂನ್ ಬೇಸ್. ಆಗ ಗೋಲ್ಡಿ ಹೇಳ್ತಾನೆ, ಇದರ ಅರ್ಥ ನಾವು ಸರಿಯಾದ ಟೈಮಿಗೆ ಬಂದಿದ್ದೀವಿ. ನಿನ್ನ ಮರಿ ಆಗಂಗಿದೆ ಈಗ, ಬಾರೆ. ಗ್ರೀನ್ಲ್ಯಾಂಡ್ ಕಾಡಲ್ಲಿ ಎಲ್ಲಾ ಪಕ್ಷಿಗಳು ತುಂಬಾ ಪ್ರೀತಿಯಾಗಿ ಮತ್ತು ಸಹೋದರರ ತರ ಜೀವಿಸ್ತಿದ್ವು. ಗೂಬೆ, ಮೇನ, ಗಿಳಿ, ಪಾರಿವಾಳ, ಕಾಗೆ, ನವಿಲು, ಉಡ್ಪೆಕರ್, ಬುಲ್ಬುಲ್, ಕೋಯಲ್ ಎಲ್ಲಾನು ತುಂಬಾನೇ ಸಂತೋಷವಾಗಿ ಅವರ ಜೀವನವನ್ನು ಸಾಗಿಸ್ತಿದ್ವು. ಒಂದಿನ ಪಾರಿವಾಳ ಅದರ ಮಗುವಿನ ಜೊತೆಗೆ ಗೂಡಲ್ಲಿ ಕುತ್ಕೊಂಡಿರುತ್ತೆ. ಅದೇ ಸಮಯದಲ್ಲಿ ಗೋಲ್ಡಿ ಹದ್ದು ಆ ಕಡೆ ಬರ್ತಾನೆ. ಅರೆ ವಾ, ಪಾರಿವಾಳದ ಮಗು. ಹದ್ದು ಆ ಮಗುವನ್ನು ಎತ್ಕೊಂಡೋಗ್ಬೇಕು ಅಂತ ಅನ್ಕೋತಾನೆ. ಅದರಿಂದ ಅವನು ತುಂಬಾವೇ ವೇಗವಾಗಿ ಪಾರಿವಾಳದ ಗೂಡಿನ ಮೇಲೆ ಹಾರ್ಕೊಂಡೋಗ್ತಾನೆ. ಅದರ ಕೈಯಲ್ಲಿ ಆ ಮಗುವನ್ನು ಎತ್ಕೊಳಕ್ಕಂತೂ ಆಗಿಲ್ಲ. ಆದರೆ ಅದು ಮಾಡಿದ ಯಾರಕತೆಯಿಂದ ಮಗು ಪಾಪ ಆ ಗೂಡಿನಿಂದ ಕೆಳಗಡೆ ಬಿದ್ಬಿಡ್ತಾನೆ. ಮತ್ತೆ ಅದರ ರೆಕ್ಕೆಗಳಿಗೆ ಏಟಾಗುತ್ತೆ. ಮುನ್ನಾ, ಈಗ ಹೋಗ್ತಿದ್ದೀನಿ, ಮತ್ತೆ ನನ್ನ ಹೆಂಡತಿಯ ಜೊತೆ ಬರ್ತೀನಿ ಇದನ್ ತಿನ್ನಕ್ಕೆ. ಅಮ್ಮ ತುಂಬಾ ನೋಯ್ತಾ ಇದೆ. ಮಗನೇ ನೀನ್ ಇಲ್ಲೇ ಇರು, ನಾನು ಈಗ್ಲೇ ಬರ್ತೀನಿ. ಅದನ್ನಲ್ಲೇ ಬಿಟ್ಟು ಪಾರಿವಾಳ ಅಲ್ಲಿಂದ ಹೋಗ್ಬಿಡುತ್ತೆ. 1-2 ಅವರ್ ಆರ್ಕೊಂಡು ಹೋದ ನಂತರ ಪಕ್ಷಿ ರಾಣಿಯ ಮಹಲ್ಗೆ ಹೋಗುತ್ತೆ. ಪಕ್ಷಿ ರಾಣಿ, ಅನ್ಯಾಯ ಆಗ್ಬಿಡ್ತು. ನನಗೆ ಹೇಳು, ಏನಾಯ್ತು? ಪಕ್ಷಿ ರಾಣಿ, ನನ್ನ ಮಗುವಿನ ಮೇಲೆ ಆ ಹದ್ದು ಅಟ್ಯಾಕ್ ಮಾಡ್ತು. ನನ್ನ ಮಗುವಿನ ರೆಕ್ಕೆಗೆ ತುಂಬಾ ಏಟಾಗಿದೆ. ಪಾಪ ಅದು ನರ್ಲಾಡ್ತಿದೆ. ಅಯ್ಯೋ ದೇವ್ರೆ, ಬಾ, ಈಗ್ಲೇ ನಾನು ಬಂದು ನೋಡ್ತೀನಿ. ಹಂಗಂತೇಳಿ ಪಕ್ಷಿ ರಾಣಿ ತಕ್ಷಣ ಪಾರಿವಾಳದ ಜೊತೆ ಬರುತ್ತೆ. ಅಮ್ಮ, ನೀನು ಭಯ ಪಡ್ಬೇಡ. ಆ ಮಗು ಕೆಳಗಡೆ ಬಿದ್ದಿರುತ್ತೆ ಮತ್ತೆ ಅದರ ರೆಕ್ಕೆಗೆ ತುಂಬಾನೇ ಏಟಾಗಿರುತ್ತೆ. ಆಗ ಆ ಪಕ್ಷಿ ರಾಣಿ ಕಣ್ಣು ಮುಚ್ಕೊಂಡು ಹೇಳ್ತಾಳೆ, ಹೇ ನನ್ನ ಮಾಯಾಶಕ್ತಿ, ಈ ಮಗುವಿನ ಏಟನ್ನು ಸರಿ ಮಾಡಿ ಇದನ್ನ ತಕ್ಷಣ ಆರೋಗ್ಯವಂತನಾಗಿ ಮಾಡು. ಹಂಗಂತ ಹೇಳಿದ ತಕ್ಷಣ ಅದರ ನೆತ್ತಿ ಮೇಲೆ ಇದ್ದ ಆ ವಜ್ರದಿಂದ ಬೆಳಕೊಂದು ಆಚೆ ಬಂದು ಆ ಮಗುವಿನ ಮೇಲೆ ಬೀಳುತ್ತೆ. ಅವನ ಗಾಯ ವಾಸಿಯಾಗುತ್ತೆ. ಈಗ ಅವನು ಆರೋಗ್ಯವಂತನಾಗ್ತಾನೆ. ಅಮ್ಮ, ನಾನ್ ಸರಿಯಾದೆ. ಧನ್ಯವಾದ ಪಕ್ಷಿ ರಾಣಿ. ಇವತ್ತು ನೀವೇ ಇಲ್ಲ ಅಂದ್ರೆ ನನ್ನ ಮಗು ಇಷ್ಟೊತ್ತಿಗೆ ಸತ್ತೋಗ್ಬಿಟ್ಟಿರ್ತಿದ್ದ. ಹಂಗ್ ಮಾತಾಡ್ಬೇಡ ಸೋನಿ ಪಾರಿವಾಳ, ದೇವರು ಎಲ್ಲಾರ್ನೂ ಚೆನ್ನಾಗಿಡ್ಲಿ. ಹಂಗಂತೇಳಿ ಪಕ್ಷಿ ರಾಣಿ ಅದರ ಮೆಹಲ್ ಕಡೆಗೆ ಹಾರ್ಕೊಂಡು ಹೋಗ್ಬಿಡುತ್ತೆ. ಡಾರ್ಲಿಂಗ್, ನಡಿ, ನಮ್ಮ ಊಟದ ವ್ಯವಸ್ಥೆ ಆಗಿದೆ. ಹೌದಾ? ಏನ್ ಮಾಡ್ ಬಂದಿದ್ಯಾ? ಸ್ವಲ್ಪ ನನಗೂ ಹೇಳು. ನಾನು ಪಾರಿವಾಳದ ಮಗುನ ಗಾಯ ಮಾಡಿ ಬಂದಿದ್ದೀನಿ. ಈಗಂತೂ ಸತ್ತೋಗಿರ್ತದು. ನಡಿ, ತಿನ್ನಕ್ ಹೋಗೋಣ. ಏನು, ಪಾರಿವಾಳ ಮಗುನ? ಅದು ನನ್ನ ಫೇವ್ರೆಟ್. ಬಾ. ಮತ್ತೆ ಈಗ ಗಂಡ ಹೆಂಡತಿ ಇಬ್ಬರು ಕಾಡಿನ ಕಡೆಗೆ ಹಾರ್ಕೊಂಡು ಹೋಗ್ತಿರ್ತಾರೆ. ಈ ಪಾರಿವಾಳ ಮಾತು ಕೇಳಿದ ತಕ್ಷಣ ನನ್ನ ಬಾಯಲ್ಲಿ ನೀರು ಊರ್ತಾ ಇದೆ. ಹಾ ಡಾರ್ಲಿಂಗ್, ನಾನು ಕೂಡ ತುಂಬಾ ಕಂಟ್ರೋಲ್ ಮಾಡಿ ಇಲ್ಲಿ ಬಂದಿರೋದು. ಆಮೇಲೆ ಅವರಿಬ್ರು ಬಂದು ನೋಡ್ತಾರೆ. ಆಗ ಪಾರಿವಾಳನ ಮಗು ಕೆಳಗಡೆ ಇರುತ್ತೆ. ನೀನ್ ಹೇಳ್ದೆ ಅವನ್ಗೆ ಗಾಯ ಮಾಡಿ ಬಂದಿದ್ದೀನಂತ. ನೋಡಿದ್ರೆ ಅದರ ಶರೀರದ ಮೇಲೆ ಯಾವೊಂದು ಗಾಯನೂ ಇಲ್ಲ. ಗೊತ್ತಾಗ್ತಾ ಇಲ್ವಲ್ಲ, ಗಾಯ ಆಗ ದೊಡ್ಡದಿತ್ತು. ಗೋಲ್ಡಿ ಮತ್ತೆ ಹದ್ದು ಅವರಿಬ್ಬರನ್ನ ತಿನ್ನಕ್ಕೆ ಹೋಗ್ತಾರೆ. ಆಗ ಒಂದು ಶಬ್ದ ಕೇಳಿಸುತ್ತೆ. ಗೋಲ್ಡಿ, ಹದ್ದು, ಮತ್ತೆ ಈ ಕಾಡಲ್ಲಿರುವ ನನ್ನ ಪಕ್ಷಿಗಳ ಮೇಲೆ ನೀನು ಬೇಟೆಯಾಡಕ್ಕೆ ಬಂದಿದೀಯಾ? ಅರೆ, ನೀನೆಲ್ಲಿಂದ ಬಂದೆ? ಆಗ ಆ ಮಗು ಕೂಡ ಹೇಳ್ತಾನೆ, ನಾನ್ ಸರಿ ಇದ್ದೀನಿ. ಈಗ ನೋಡು ರಾಣಿ ಹೇಗ್ ಮಾಡ್ತಾರಂತ. ಇವರಂತೂ ಸೇರಿ ನಮ್ಮನ್ನ ಇಡಿಯಟ್ ಮಾಡಿದ್ದಾರೆ. ಆಗ ರಾಣಿ ಪಕ್ಷದ ವಜ್ರದಿಂದ ಬೆಳಕು ಬರುತ್ತೆ ಮತ್ತೆ ಅವ್ರ ಶರೀರದ ಮೇಲೆ ಬಿದ್ದು ಅವರಿಬ್ರು ಅಲ್ಲೇ ಪಲ್ಟಿ ಹೊಡೆಯಕ್ಕೆ ಶುರು ಮಾಡ್ತಾರೆ. ಅರೆ, ತಲೆ ತಿರುಗ್ತಾ ಇದೆ ನಂದು. ಹಾ, ನನಗ್ ಕೂಡ. ಅಯ್ಯೋ ಮಹಾರಾಣಿ, ನನ್ನನ್ನ ಬಿಟ್ಬಿಡು. ಬಿಡ್ಬೇಕಾ? ಸರಿ, ಬಿಟ್ಬಿಡ್ತೀನಿ. ಪಕ್ಷಿ ರಾಣಿಯ ವಜ್ರದಿಂದ ಮತ್ತೆ ಬೆಳಕು ಆಚೆ ಬಂದು ಅವ್ರ ಮೇಲೆ ಬೀಳುತ್ತೆ ಮತ್ತು ಇಬ್ಬರು ಚೆಂಡುಗಳಂತೆ ಮಿಂಚಿನ ವೇಗದಲ್ಲಿ ಗಾಳಿಯಲ್ಲಿ ಹಾರಿದರು. ಆ ಇನ್ನೊಂದ್ಸಲ ಈ ಕಡೆ ತಲೆ ಇಟ್ಟುಕೊಂಡು ಮಲಗಬಾರ್ದು, ಅರ್ಥ ಆಯ್ತಾ? ಅವರಿಬ್ಬರು ಅಲ್ಲಿಂದ ಡೈರೆಕ್ಟ್ ಆಗಿ ಹೋಗಿ ವಸಂತ ನೀರಲ್ಲಿ ಬಿದ್ಬಿಡ್ತಾರೆ.
ಆ ಪಕ್ಷಿಯ ರಾಣಿಗೆ ಏನಾದ್ರೂ ಮಾಡ್ಲೇಬೇಕು. ಹಾ. ಸ್ವಲ್ಪ ದಿನದ ನಂತರ ರಾಣಿ ಪಕ್ಷಿ 2 ಮೊಟ್ಟೆ ಇಡುತ್ತೆ. ಕಾಡಿನ ಎಲ್ಲ ಪಕ್ಷಿಗಳು ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಅವ್ರ ಮನೆಗೆ ಹೋಗ್ತಾರೆ. ರಾಣಿ ಹಕ್ಕಿ, ನಿಮ್ಮ ಹೊಸ ಮೊಟ್ಟೆಗೆ ಕಂಗ್ರ್ಯಾಚುಲೇಷನ್ಸ್. ನೀವು ನಿಮ್ಮ ಮೊಟ್ಟೆಯನ್ನ ನೋಡ್ಕೊಳ್ಳಿ. ಇದರಿಂದ ಮರಿಗಳು ಹೊರಬರೋ ತನಕ ನಾವು ನಿಮಗ್ ಸಮಸ್ಯೆ ಮಾಡಲ್ಲ. ಇಲ್ಲ, ನಾನು ಈ ಕಾಡಿನ ರಾಣಿ. ನೀವೆಲ್ಲರೂ ನನ್ನ ಪ್ರಜೆಗಳು. ಹಗಲಾಗ್ಲಿ ರಾತ್ರಿ ಆಗ್ಲಿ ನಿಮ್ಮ ಕಷ್ಟಗಳನ್ನು ನಾನು ಕೇಳೋದಕ್ಕೆ ಯಾವಾಗ್ಲೂ ತಯಾರಾಗಿರ್ತೀನಿ. ಮಹಾರಾಣಿಗೆ ಜಯವಾಗ್ಲಿ, ಜಯವಾಗ್ಲಿ. ಒಂದಿನ ಪಕ್ಷಿ ರಾಣಿ ಅವರ ಮನೆಯಲ್ಲಿ ನಿದ್ದೆ ಮಾಡ್ತಾ ಇರ್ತಾಳೆ. ಆಗ ಸಡನ್ ಆಗಿ ಯಾವುದೋ ಒಂದು ಶಬ್ದ ಕೇಳಿಸತ್ತೆ. ಯಾರದು? ಅದು ಎದ್ದು ನೋಡುತ್ತೆ. ಅದ್ರ ಮುಂದೆ ಇದ್ದ ಗಿಡಗಳು ಹಂಗೆ ಅಲ್ಲಾಡುತ್ತೆ. ಯಾರದು? ಆಗ ಅದ್ರೊಳಗಡೆಯಿಂದ ಆ ಹದ್ದುಗಳು 2 ಆಚೆ ಬರ್ತವೆ. ಏನ್ ಮಹಾರಾಣಿ, ಹೇಗಿದ್ದೀಯಾ? ನೀವಿಬ್ರು ಇಲ್ಲಿಗೇನಕ್ ಬಂದ್ರಿ? ಈಗ್ಲೇ ನಿಮ್ಮಿಬ್ಬರಿಗೂ ಬುದ್ಧಿ ಕಲಿಸ್ತೀನಿ. ನಮಗ್ ಗೊತ್ತು, ನಿನ್ನ ಜಾದು ಬೆಳಿಗ್ಗೆ ಮಾತ್ರ ನಡೆಯೋದಂತ. ಅದಕ್ಕೆ ರಾತ್ರಿ ಬಂದಿರೋದ್ ನಾವು. ಅದನ್ ಕೇಳಿಸ್ಕೊಂಡು ರಾಣಿ ಪಕ್ಷಿಗೆ ತುಂಬಾ ಭಯ ಆಗತ್ತೆ. ಆಗ ಗೂಡಿನಲ್ಲಿ ಇಟ್ಟಿದ್ದ ಅದರ 2 ಮೊಟ್ಟೆಗಳು ಅಳ್ಳಾಡಕ್ ಶುರು ಆಗತ್ತೆ. ನನ್ನ ಮೊಟ್ಟೆ! ಅದು ಅದರ ಮೊಟ್ಟೆಗಳ ಹತ್ರ ಹೋಗುತ್ತೆ. ಆಗ ಗೋಲ್ಡಿ ಹೇಳ್ತಾನೆ, ಇದರ ಅರ್ಥ ನಾವು ಸರಿಯಾದ ಟೈಮಿಗೆ ಬಂದಿದ್ದೀವಿ. ನಿನ್ನ ಮರಿ ಆಗಂಗಿದೆ ಈಗ. ಬಾರೆ. ಗೋಲ್ಡಿ, ನನ್ನ ಮೊಟ್ಟೆಯಿಂದ ದೂರ ಇರು. ಬೇಕಾದ್ರೆ ನನ್ನ ಪ್ರಾಣ ತಗೋ. ಇಲ್ಲ, ಅದ್ರಲ್ ಮಜಾ ಬರಲ್ಲ. ಅವರಿಬ್ರು ಹಾಡ್ಕೊಂಡ್ ಬಂದು ಇಬ್ರು ಒಂದೊಂದ್ ಮೊಟ್ಟೆಯನ್ನು ಎತ್ಕೋತಾರೆ. ಮತ್ತೆ ಬೇರೆ ಬೇರೆ ದಿಕ್ಕಲ್ಲಿ ಹಾರ್ಕೊಂಡು ಹೋಗ್ಬಿಡ್ತಾರೆ. ಈಗ ನೋಡ್ತೀವಿ ನಿನ್ನ ಮೊಟ್ಟೆನ ಹೇಗ್ ಕಾಪಾಡ್ತೀಯ ಅಂತ. ಈಗ ನಾನು ಏನ್ ಮಾಡ್ಲಿ? ಈಗ ನಾನು ಯಾರಿಂದೆ ಹೋಗ್ಲಿ? ರಾಣಿ ಪಕ್ಷಿಗೆ ಪಾಪ ಏನು ಅರ್ಥ ಆಗ್ತಿಲ್ಲ. ಅದೀಗ ಗೋಲ್ಡಿಯ ಹಿಂದೆ ಹೋಗುತ್ತೆ. ಓಹೋ, ನನ್ನ ಹಿಂದೆ ಬರ್ತಾ ಇದೀಯಾ? ಎಷ್ಟು ಟೈಮ್ ನನ್ನ ಹಿಂದೆ ಬರ್ತೀಯ ಅಂತ ನೋಡೋಣ. ಬಾಬಾ. ಗೋಲ್ಡಿ ಬೇಕಂತಾನೆ ತುಂಬಾ ವೇಗವಾಗಿ ಹಾರ್ತಾನೆ. ಮತ್ತೆ ಸಡನ್ ಆಗಿ ಬೇಕಂತಾನೆ ಹಂಗೆ ಮೆತ್ತಗೋಡ್ತಾನೆ. ಪಕ್ಷಿ ಅದರ ಹತ್ರ ಹೋಗೋ ಸಮಯದಲ್ಲಿ ಆಗ ಅದು ಮತ್ತೆ ವೇಗವಾಗಿ ಹಾರಕ್ ಶುರು ಮಾಡುತ್ತೆ. ಇದೇ ತರಹ ಅದೊಂದು ಗುಹೆ ಒಳಗಡೆ ಹೋಗ್ಬಿಡುತ್ತೆ. ಗೋಲ್ಡಿ, ನಿಲ್ಲು! ಒಂದು ದೊಡ್ಡ ಕಲ್ಲಿನ ಮೇಲೆ ಹೋಗಿ ನಿಂತ್ಕೊಳ್ಳುತ್ತೆ. ಅಲ್ಲೇ ನಿಲ್ಲು ಮಹಾರಾಣಿ. ನಾನಿಲ್ಲ ಅಂದ್ರೆ ಇದನ್ನ ಬಿಟ್ಬಿಡ್ತೀನಿ. ಮತ್ತಿದು ಕಲ್ಲ ಮೇಲೆ ಬಿದ್ದು ಒಡೆದೋಗುತ್ತೆ. ಗೋಲ್ಡಿ, ನಿನಗೆ ದೊಡ್ಡ ನಮಸ್ಕಾರ. ದಯವಿಟ್ಟು ನನ್ನ ಮೊಟ್ಟೆನ ಏನು ಮಾಡ್ಬೇಡ. ಸರಿ, ನಾನು ಈ ಮೊಟ್ಟೆನ ಇಲ್ಲಿಟ್ಟು ಹೋಗ್ತೀನಿ. ಆದ್ರೆ ಕಣ್ಣು ಮುಚ್ಚಿ ನೀನು 10 ತನಕ ಕೌಂಟ್ ಮಾಡೋ. ಪಕ್ಷಿ ರಾಣಿಗೆ ಈಗ ಬೇರೆ ದಾರಿ ಕಾಣಿಸ್ತಾ ಇಲ್ಲ. ಅದು ಅದರ ಕಣ್ಣನ್ನು ಮುಚ್ಕೊಂಡು ಎಣ್ಸೋದಕ್ಕೆ ಶುರು ಮಾಡತ್ತೆ. 1, 2, 3, 4, 5. ಅದು 10ವರೆಗೂ ಹೆಣ್ಸ್ಬಿಟ್ಟು ಅದರ ಕಣ್ಣನ್ನು ತೆಗೆದು ನೋಡುತ್ತೆ. ಈಗ ಗೋಲ್ಡಿ ಮೊಟ್ಟೆ ಸಮೇತವಾಗಿ ಅಲ್ಲಿಂದ ಮಾಯ ಆಗ್ಬಿಟ್ಟಿರುತ್ತೆ. ಮೋಸಗಾರನಾದ ಗೋಲ್ಡಿ ಹಂಗಂತ ಹಲ್ಲು ಕಚ್ಕೋತಾ ಹೇಳುತ್ತೆ. ವಾಪಸ್ ಆಚೆ ಬರತ್ತಕ್ಕೆ ಅದು ಗುಹೆಯ ಬಾಗಿಲ ಕಡೆ ಬರುತ್ತೆ. ಆದ್ರೆ ಅದು ಬಾಗಿಲ ಬಳಿ ಬಂದು ನೋಡಿದ ತಕ್ಷಣ ಅದಕ್ಕೆ ತುಂಬಾನೇ ಭಯ ಆಗ್ಬಿಡುತ್ತೆ. ಯಾಕಂದ್ರೆ ಆ ಗುಹೆಯ ಬಾಗಿಲನ್ನು ಒಂದು ದೊಡ್ಡ ಕಲ್ಲನ್ನು ಇಟ್ಟು ಮುಚ್ಚಿಬಿಟ್ಟಿರ್ತಾರೆ. ಈ ಕಲ್ಲು ಒಂದ್ ವೇಳೆ ಇಲ್ಲೇ ಇದ್ರೆ ಗುಹೆ ಒಳಗಡೆ ಸೂರ್ಯ ಕಿರಣಗಳು ಬರೋದಿಲ್ಲ. ಆಗ ನನ್ನ ಕೈಯಲ್ಲಿ ಮಾಯ ಮಾಡಕ್ಕೂ ಆಗಲ್ಲ. ನನ್ನ ಮಕ್ಕಳು ಪಾಪ ಯಾವ ಪರಿಸ್ಥಿತಿಯಲ್ಲಿರ್ತಾರೋ ಏನೋ. ಅದರ ಕಣ್ಣಲ್ಲಿ ಪಾಪ ನೀರು ತುಂಬಿರುತ್ತೆ. ಮತ್ತೆ ಅದರ ಗಂಟಲಿನಿಂದ ಒಂದು ನೋವಿನ ಶಬ್ದ ಆಚೆ ಬರುತ್ತೆ. ಪಕ್ಷಿ ರಾಣಿ ಆ ಗುಹೆಯಿಂದ ಆಚೆ ಬರ್ತಾಳ. ಅದರ ಮಕ್ಕಳು ಅದಕ್ಕೆ ಯಾವ ಪರಿಸ್ಥಿತಿಯಲ್ಲಿ ಸಿಗ್ತಾರೆ? ಆ ಪಕ್ಷಿಯ ಒಂದು ಮೊಟ್ಟೆಯನ್ನು ಹದ್ದು ಕೆಳಗಡೆ ಹಾಕಿ ಒಡ್ದಾಗತ್ತೆ. ಮತ್ತೆ ಇನ್ನೊಂದು ಮೊಟ್ಟೆಯನ್ನು ಅವರಿಬ್ರು ಅವ್ರ ಹತ್ರನೇ ಇಟ್ಕೋತಾರೆ. ಆಮೇಲೆ ಪಕ್ಷಿ ರಾಣಿ ಈಗ ಗುಹೆ ಒಳಗಡೆ ಸಿಕ್ಕಾಕೊಂಡು ಗಂಟ್ಲು ಗಟ್ಟೆ ಆಗ್ಬಿಟ್ಟಿರುತ್ತೆ. ಅದರ ಮೊಟ್ಟೆಗಳ ಬಗ್ಗೆ ಅದಕ್ಕೆ ತುಂಬಾ ಚಿಂತೆ ಆಗ್ತಿರತ್ತೆ. ನಾನ್ ಹೆಂಗಾದ್ರೂ ಮಾಡಿ ಕಲ್ಲನ್ನು ತಳ್ಳಿ ಆಚೆ ಹೋದ್ರೆ ಚೆನ್ನಾಗಿರುತ್ತೆ. ಆದ್ರೆ ನನ್ಗೇನ್ ಅನಿಸ್ತಿದೆ ಅಂದ್ರೆ ನಾನು ಈ ಗುಹೆ ಒಳಗಡೆನೆ ಹಸುವಿನಿಂದ ಸತ್ತೋಗ್ತೀನಂತ. ಏ ದೇವ್ರೆ, ನನ್ನ ಮೊಟ್ಟೆಗಳನ್ನು ಸುರಕ್ಷಿತವಾಗಿಡು. ಇನ್ನೊಂದು ಕಡೆ ಆ ಹದ್ದು ಅದರ ಕಾಲಲ್ಲಿ ಮೊಟ್ಟೆಯನ್ನು ಎತ್ಕೊಂಡು ಅದರ ಹೆಂಡತಿಯ ಬಳಿ ಹೋಗುತ್ತೆ. ಅವರೊಂದು ವಾಟರ್ ಫಾಲ್ಸ್ ಬಳಿ ಕೂತಿರ್ತಾಳೆ. ಡಾರ್ಲಿಂಗ್, ನಾನ ಮಹಾರಾಣಿನ ಗುಹೆಲ್ ಬಂದಿ ಮಾಡಿ ಬಂದಿದ್ದೀನಿ. ನಾವೇನು ಯಾರಿಗೂ ಹೆದರ್ಬೇಕಂತಿಲ್ಲ.
ಒಳ್ಳೇದಾಯ್ತು. ನಾನೇನ್ ಯೋಚನೆ ಮಾಡಿ ಭಯಪಡ್ತಿದ್ದೆ ಗೊತ್ತಾ? ಒಂದ್ ವೇಳೆ ಅದು ಮತ್ತೆ ವಾಪಸ್ ಬಂದ್ರೆ ನಾನದರ ಮೊಟ್ಟೆಯನ್ನು ಕೆಳಗಡೆ ಹಾಕಿ ಒಡ್ದಾಕ್ಬಿಟ್ಟೆ ಅಂತ ಗೊತ್ತಾದ್ರೆ ನನ್ ಗತಿ ಏನಪ್ಪಾ ಅಂತ. ಏನೋ ನೀನು ಮೊಟ್ಟೆ ಕಳ್ಕೊಂಡ? ಹಾ, ಅದು ನನ್ನ ಕಾಲಿಂದ ಮಿಸ್ ಆಗಿ ಜಲಪಾತದೊಳಗಡೆ ಬಿದ್ಬಿಡ್ತು. ಇರ್ಲಿ ಬಿಡು, ನಾವು ಕಾಡಿಗೆ ಹೋಗೋಣ, ಎಲ್ಲರಿಗೂ ಸರ್ಪ್ರೈಸ್ ಕೊಡೋಣ. ಹಾ, ಆಮೇಲೆ ಅವರಿಬ್ರು ಕಾಡಿನ ಕಡೆ ಹೋಗ್ಬಿಡ್ತಾರೆ. ಮಾರನೇ ದಿನ ಬೆಳಗ್ಗೆ ಕೋತಿ ಎದ್ಬಿಟ್ಟು ಬರ್ತಾನೆ. ಮತ್ತೆ ಎಲ್ಲಾರ್ನೂ ಸಭೆಗೆ ಅವನು ಬೇಗ ಬರಕ್ ಹೇಳ್ತಾನೆ. ನೋಡಿರಿ ಎಲ್ಲರೂ, ನಾವೀಗ ಮೊಟ್ಟೆಯಿಂದ ಮರಿಗಳು ಬಂದಿದ್ಯಾ ಇಲ್ವಾ ನೋಡೋಣ. ಹಾ, ಎಲ್ಲರೂ ನಡೀರಿ ನಡೀರಿ. ಅಲ್ಲಿಂದ ಅವರು ಮೆಹಲ್ಗೆ ಹೋಗ್ತಾರೆ. ಅಲ್ಲಿ ದೃಶ್ಯವನ್ನು ಕಂಡು ಅವರು ತುಂಬಾನೇ ಆಶ್ಚರ್ಯ ಆಗ್ತಾರೆ. ಅಲ್ಲಿ ಗೋಲ್ಡಿ ಸಿಂಹಾಸನದ ಮೇಲೆ ಕೂತಿರ್ತಾನೆ. ಅದರ ಹೆಂಡತಿ ಅಲ್ಲೇ ಇರುತ್ತೆ. ಮತ್ತೆ ಒಂದು ಮಗು, ಅದರ ನೆತ್ತಿ ಮೇಲೆ ಕೂಡ ಪಕ್ಷಿ ರಾಣಿ ತರಾನೇ ಒಂದು ವಜ್ರ ಇರುತ್ತೆ, ಪಂಜರದಲ್ಲಿರುತ್ತೆ. ಗೋಲ್ಡಿ, ನೀವು ಇಲ್ಲಿ ಏನು? ನಮ್ಮ ಮಹಾರಾಣಿಯಲ್ಲಿ? ನಿಮ್ಮ ಮಹಾರಾಣಿನ ನಾವು ಮುಗಿಸ್ಬಿಟ್ಟಿದೀವಿ. ಅದನ್ನ ಕೇಳಿಸ್ಕೊಂಡು ಎಲ್ಲರೂ ತುಂಬಾ ಆಶ್ಚರ್ಯ ಪಡ್ತಾರೆ. ಹೀಗಾಗಕ್ ಸಾಧ್ಯ ಇಲ್ಲ, ನಮ್ಮ ಮಹಾರಾಣಿ ಸಾಯಲ್ಲ. ಇಲ್ ನೋಡಿ, ಈ ಪಂಜರದಲ್ಲಿರೋದು ಆ ಪಕ್ಷಿ ರಾಣಿಯ ಮಗುನೇ. ಒಂದ್ ವೇಳೆ ಅದು ಜೀವಂತವಾಗಿದ್ರೆ ಅದು ಮಗುನ ಕಾಪಾಡಕ್ಕೆ ಬರಲ್ವಾ ಏನು? ಅದನ್ನ ಕೇಳಿಸ್ಕೊಂಡು ಅವ್ರು ಎಲ್ಲರೂ ಪಾಪ ತುಂಬಾ ಚಿಂತೆಗೆ ಒಳಗಾಗ್ತಾರೆ. ಈಗ ಎಲ್ಲರಿಗೂ ಗೊತ್ತಾಯ್ತಲ್ವಾ? ಹಾಗಾದ್ರೆ ಎಲ್ಲ ಕೇಳಿ, ನಾನು ಇವತ್ತಿಂದ ಈ ಕಾಡಿನ ರಾಜ. ನಮ್ಮ ಎಲ್ಲ ಕಾರ್ಯದ ವ್ಯವಸ್ಥೆಯನ್ನ ನೀವೇ ಮಾಡಬೇಕು, ಇಲ್ಲ ಅಂದ್ರೆ ಸರಿ ಇರಲ್ಲ. ಅದರ ನಂತರ ಪಕ್ಷಿಗಳು ಮತ್ತು ಜಂತುಗಳು ಅವರ ಸೇವೆ ಮಾಡಕ್ಕೆ ಶುರು ಮಾಡ್ತವೆ. ಅವರಿಬ್ರು ಈಗಂತೂ ತುಂಬಾನೇ ಸುಖವಾಗಿದ್ದಾರೆ. ಬುಲ್ಬುಲ್ ಅಂತೂ ಯಾವಾಗ್ಲೂ ಅವರಿಬ್ಬರಿಗೂ ಸೇವೆ ಮಾಡ್ತಾ ಆ ಮೆಹಲ್ ಒಳಗಡೆನೆ ಇರ್ತಾ ಇತ್ತು. ಒಂದಿನ ರಾತ್ರಿ ಅವರಿಬ್ರು ನಿದ್ದೆ ಮಾಡುವಾಗ ಕಾಡಿನ ವಾಸಿಗಳು ಎಲ್ಲರೂ ಸೇರ್ಕೊಂಡು ಒಂದ್ ಮೀಟಿಂಗ್ ಹಾಕ್ತಾರೆ. ನಾನು ಅನ್ಕೊಳ್ತೀನಿ, ಮಹಾರಾಣಿಗ್ ಶಕ್ತಿ ಇರೋ ಹಾಗೆ ಅವಳ ಮಕ್ಕಳಿಗೂ ಇರುತ್ತೆ ಅಂತ. ಹಾ, ಪಕ್ಷಿ ರಾಣಿಯ ನೆತ್ತಿ ಮೇಲೆ ವಜ್ರ ಇದ್ದಂಗೇನೆ ಅದರ ನೆತ್ತಿ ಮೇಲೆ ಕೂಡ ಒಂದು ವಜ್ರ ಇದೆ ಅಲ್ವಾ? ಸರಿ, ಹಾಗಾದ್ರೆ ನಾವು ನಮ್ಮ ಮಹಾರಾಣಿಯ ಮಗುವನ್ನ ಬಿಡಿಸೋಣ ಇವತ್ತು. ಮತ್ತೆ ನೋಡೋಣ ಅವರನ್ನ ಹೇಗೆ ಸದೆ ಬಡಿಯೋದು ಅಂತ. ಕೋತಿ, ಗೂಬೆ, ಪಾರಿವಾಳ ಮತ್ತು ಮೆಟ್ಟು ಮೆತ್ತಗೆ ಅವರು ಮಹಲ್ ಒಳಗಡೆ ಹೋಗ್ತಾರೆ. ನಿದ್ದೆ ಮಾಡ್ತಿರುವ ಹದ್ದುಗಳು ಎಲ್ಲಿ ಎದ್ಬಿಡ್ತಾರೋ ಅಂತ ಕಾವಲು ಕಾಯ್ತಾ ಇರತ್ತೆ ಬುಲ್ಬುಲ್. ಕೋತಿ ಮೆತ್ತಗೆ ಆ ಪಂಜರವನ್ನು ತೆಗೆಯುತ್ತೆ. ಮತ್ತೆ ಮಗುವನ್ನು ಕರ್ಕೊಂಡು ಅವರೆಲ್ಲರೂ ಅಲ್ಲಿಂದ ಹೋಗ್ಬಿಡ್ತಾರೆ. ನಡಿ ಮಗ, ಬೇಗ ಜಾದೂ ಮಾಡು, ಹದ್ದು ಮತ್ತೆ ಅವನ ಹೆಂಡತಿನ ಸೋಲ್ಸು. ಸರಿ ಮಾಮ, ನಾನು ಟ್ರೈ ಮಾಡ್ತೀನಿ. ಆ ಮಗು ಕಣ್ ಮುಚ್ಕೊಂಡು ಮಾಯ ಮಾಡಕ್ ಶುರು ಮಾಡತ್ತೆ. ಮತ್ತೆ ವಜ್ರದಿಂದ ಕಿರಣಗಳು ಆಚೆ ಬರುತ್ತೆ. ಅದು ಮೆಹಲ್ ಹತ್ರ ಹೋಗತ್ತೆ. ಅದು ಮೆಹಲ್ ಒಳಗಡೆನೆ ಹೋಗದೆ ಆ ತಕ್ಷಣ ಮತ್ತೆ ಅದು ತಿರುಗಿ ಆ ವಜ್ರದೊಳಗಡೆನೆ ಬಂದ್ಬಿಡುತ್ತೆ. ಅರೆ, ಏನಾಗ್ತಾ ಇದೆ? ಯಾಕೆ ನಿನ್ನ ಈ ಮಾಯಾಶಕ್ತಿ ಕೆಲಸ ಮಾಡ್ತಿಲ್ಲ? ನನಗನ್ಸುತ್ತೆ ನನಗಿದರ ಆನ್ಸರು ನನ್ನ ಅಜ್ಜ ಕೊಡ್ತಾನಂತ. ಅವರು ತುಂಬಾ ಹಳೆಯವರಲ್ವಾ, ಅವರಿಗೆ ಈ ಕಾಡಿನ ಬಗ್ಗೆ ಎಲ್ಲ ಗೊತ್ತು. ಆಮೇಲೆ ಮೋಂಟು ಕೋತಿ ಎಲ್ಲಾರ್ನೂ ಕರ್ಕೊಂಡು ಅವರ ತಾತನ ಬಳಿ ಹೋಗ್ತಾನೆ. ಮತ್ತೆ ನಡೆದ ಎಲ್ಲಾ ವಿಷಯನೂ ಹೇಳ್ತಾರೆ. ಮೊದಲನೇ ವಿಷಯ ಏನು ಅಂದ್ರೆ, ಮಹಾರಾಣಿ ಸಾಯಂಗಿಲ್ಲ. ಈ ನನ್ನ ಮಕ್ಕಳೇನೋ ಮಾಡಿದ್ದಾರೆ. ಆ ದೇವ್ರು ಹಾಗೆ ಮಾಡ್ಲಿ, ನಮ್ಮ ಮಹಾರಾಣಿ ಬೇಗ ಬರ್ಬೇಕು. ಮತ್ತೊಂದು ವಿಷಯ ಏನು ಅಂದ್ರೆ, ಮಹಾರಾಣಿಯ ಬಗ್ಗೆ ಒಂದು ಭವಿಷ್ಯವಾಣಿಯಾಗಿತ್ತು. ಅದೇನಂದ್ರೆ, ಮಹಾರಾಣಿಗೆ ಮೊಟ್ಟೆ ಇಡುವಾಗ ಅವರಿಗೆ ಟ್ವಿನ್ಸ್ ಆಗತ್ತಂತ. ಅವರ ಶಕ್ತಿ ಇಬ್ರು ಒಟ್ಟಿಗಿರುವಾಗ ಮಾತ್ರ ಅದು ಸ್ಟ್ರಾಂಗ್ ಆಗಿ ಕೆಲಸ ಮಾಡುತ್ತೆ. ಅವರು 2 ಮೊಟ್ಟೆ ಕೊಟ್ಟಿದ್ರಲ್ವಾ, ನೀವು ಆ ಇನ್ನೊಂದು ಮರಿನ ಹುಡುಕಿ, ಆಗ್ಲೇ ನಮಗೆ ಪರಿಹಾರ ಸಿಗುತ್ತೆ. ಎಲ್ಲ ಹಕ್ಕಿಗಳು 4 ದಿಕ್ಕಲ್ಲಿ ಹೋಗಿ ನಮ್ಮ ಮರಿಯನ್ನ ಹುಡುಕಿ, ಬೇಗ ಹುಡುಕಬೇಕೆಲ್ಲರೂ. ಗೊತ್ತಾಯ್ತಲ್ವಾ ನಿಮಗೆ? ಬೇಗ ಅದನ್ನ ಕರ್ಕೊಂಬನ್ನಿ, ಸಂಜೆ ಆಗೋದ್ರೊಳಗೆ ಇಲ್ಲೇ ಬರ್ಬೇಕೆಲ್ಲ. ಹಂಗಂತ ಅನ್ಕೊಂಡು ಎಲ್ಲಾ ಪಕ್ಷಿಗಳು 4 ದಿಕ್ಕಿಗೆ ಹಾರ್ಕೊಂಡೋಗ್ತವೆ.
ಸಾಯಂಕಾಲದವರೆಗೂ ಎಲ್ಲರೂ ಹುಡುಕ್ತಾರೆ. ಆದ್ರೆ ಯಾವ ಕಾಡಲ್ಲೂ ರಾಣಿಯ ಮಗು ಇಲ್ಲ. ಆಮೇಲೆ ಒಂದು ಕಾಡೊಳಗಡೆ ಸೋನು ಪಾರಿವಾಳ ಹೋಗುತ್ತೆ. ಆ ಕಾಡಿನ ರಾಜನ ಪಕ್ಕದಲ್ಲಿ ರಾಣಿಯ ಮಗು ತರನೇ ಇನ್ನೊಂದು ಮಗು ಕೂತಿರುತ್ತೆ. ಶೇರ್ ಖಾನ್ಗೆ ಜಯವಾಗ್ಲಿ. ಹೇಳು, ಯಾರು ನೀನು? ನನ್ನ ಕಾಡಲ್ಲಿ ಏನ್ ಮಾಡ್ತಿದ್ಯಾ? ಶೇರ್ ಖಾನ್, ಈ ಮಗು ಇದೆಯಲ್ಲ, ಇದು ನಮ್ಮ ಮಹಾರಾಣಿಯ ಮಗು. ಒಳ್ಳೇದಾಯ್ತು ನೀನ್ ಬಂದಿದ್ದು. ನಾನು ತುಂಬಾ ಟೈಮಿಂದ ಟೆನ್ಷನ್ ಅಲ್ಲಿದ್ದೆ. ಇವರ ತಂದೆ ತಾಯಿ ಟೆನ್ಷನ್ ಅಲ್ಲಿರ್ಬೋದು ಅಂತ ಅನ್ಕೊಂಡಿದ್ದೆ. ಮಗು, ನೀನು ಬಾ ನನ್ ಜೊತೆ. ಮತ್ತೆ ನೀನ್ ಯಾರು, ಏನ್ ಮಾಡ್ಬೇಕು ಅಂತ ನಾನ್ ಹೇಳ್ತೀನಿ ನಿನಗೆ. ಸರಿ ಮಗ, ಹೋಗು, ಅಮ್ಮನೊಟ್ಟಿಗೆ ಸೇರು. ಆ ಮಗು ತುಂಬಾನೇ ಸಂತೋಷವಾಗಿ ಸೋನು ಜೊತೆಗೆ ಕಾಡಿಗೆ ಬರ್ತಾನೆ. ಆ ಇಬ್ಬರು ಅವಳಿ ಜವಳಿ ಮಕ್ಕಳು ಒಬ್ಬರನ್ನೊಬ್ಬರು ನೋಡ್ಕೊಂಡು ತುಂಬಾನೇ ಸಂತೋಷ ಪಡ್ತಾರೆ. ಮಾಮ, ಅಮ್ಮ ಎಲ್ಲಿ? ನಾನೆಲ್ಲ ಹೇಳ್ತೀನಿ ನಿಂಗೆ. ಸ್ವಲ್ಪತ್ತಲ್ಲೇ ಮೋಂಟು ಕೋತಿ ನಡೆದ ಎಲ್ಲಾ ವಿಷಯವನ್ನು ಆ ಇನ್ನೊಂದು ಮಗುಗೆ ಹೇಳುತ್ತೆ. ಆಗ ಅದಕ್ಕೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಆ ಇಬ್ರು ದುಷ್ಟ ಪಕ್ಷಿಗಳನ್ನು ನಾವು ಬಿಡೋದಿಲ್ಲ ಅಣ್ಣ. ಈಗ ಎಲ್ಲರೂ ಆ ಅವಳಿ ಜವಳಿ ಅಣ್ಣ ತಮ್ಮಂದಿರ ಜೊತೆಗೆ ಮೆಹಲ್ ಕಡೆಗೆ ಹೋಗ್ತಾರೆ. ಅಲ್ಲಿ ಆ ಹದ್ದುಗಳು ಇಬ್ಬರು ಸಿಂಹಾಸನದ ಮೇಲೆ ತುಂಬಾ ಸುಖವಾಗಿ ಕೂತಿರ್ತಾರೆ. ಬುಲ್ಬುಲ್ ಇನ್ನ ಅವ್ರಿಗೆ ಸೇವೆ ಮಾಡ್ತಿರುತ್ತೆ. ಅರೆ, ಈ ಎರಡು ಮಕ್ಕಳ ಆ ಮಕ್ಕಳನ್ನ ನೋಡಿ ಅವರಿಬ್ರು ತುಂಬಾ ಶಾಕ್ ಆಗ್ಬಿಡ್ತಾರೆ. ನಿಮ್ಮ ಮಹಾರಾಣಿಯನ್ನೇನೋ ಹುಡುಕ್ಲಿಲ್ಲ ನೀವು. ಈ ಮಕ್ಕಳನ್ನ ಕರ್ಕೊಂಡ್ಬಂದು ಏನ್ ಮಾಡ್ತೀರಾ? ನಾವು ನಿಮಗ್ ತೋರಿಸ್ತೀವಿ ನಾವು ಮಕ್ಳು ಏನ್ ಮಾಡ್ಬೋದು ಅಂತ. ಅದನ್ ಕೇಳಿಸ್ಕೊಂಡು ಅವರಿಬ್ರು ನಗ್ತಾರೆ. ಆ ಇಬ್ಬರು ಮಕ್ಕಳು ಮಾಯೆ ಮಾಡ್ತಾರೆ. ಆಗ ಆ ಕಿರಣಗಳು ಆಚೆ ಬಂದು ಹದ್ದಿನ ಮೇಲೆ ಹೋಗಿ ಬೀಳುತ್ತೆ. ಆಮೇಲೆ ಅವರ ಸುತ್ತು ಒಂದು ದೊಡ್ಡ ಪಂಜರ ಬಂದ್ಬಿಡುತ್ತೆ. ಅರೆ, ಇದು ಹೇಗೆ ಸಾಧ್ಯ? ಈಗ ಹೇಳು, ನಮ್ಮ ಅಮ್ಮನ್ನ ಎಲ್ಲಿಟ್ಟಿದ್ದೀರಾ ನೀವು? ಇಲ್ಲ ಅಂದ್ರೆ ನದಿಗ್ ಬಿಸಾಡ್ತೀವಿ ನಾವು. ಇಲ್ಲ ಹೇಳ್ತೀವಿ. ಗೋಲ್ಡಿ ನಡೆದ ಎಲ್ಲ ವಿಷಯವನ್ನು ಹೇಳುತ್ತೆ, ಮತ್ತೆ ಆ ಗುಹೆಯ ಬಗ್ಗೆ ಹೇಳುತ್ತೆ. ಎಲ್ಲಾ ಜಂತುಗಳ ಜೊತೆಗೆ ಆ ಮಕ್ಕಳಿಬ್ಬರು ಗುಹೆ ಕಡೆಗೆ ಹೋಗ್ತಾರೆ. ಮಾಯಾಶಕ್ತಿಯಿಂದ ಆ ಕಲ್ಲನ್ನು ಅಲ್ಲಿಂದ ತಳ್ಳಿಬಿಡ್ತಾರೆ. ಆಗ ರಾಣಿ ಪಕ್ಷಿ ಆಚೆ ಬರ್ತಾಳೆ. ನನ್ನ ಪ್ರೀತಿಯ ಮಕ್ಕಳೇ, ನೀವಿಬ್ರು ಚೆನ್ನಾಗಿದ್ದೀರಾ ಅಲ್ವಾ? ರಾಣಿ ಪಕ್ಷಿಯ ಕಣ್ಣಲ್ಲಿ ಆನಂದ ಬಾಷ್ಪ ಸುರಿಯುತ್ತೆ. ಮತ್ತೆ ಮಕ್ಕಳು ಕೂಡ ಅವರ ತಾಯಿಯನ್ನು ನೋಡಿ ತುಂಬಾನೇ ಸಂತೋಷ ಪಡ್ತವೆ. ನನ್ನ ಪ್ರೀತಿಯ ಮಕ್ಕಳೇ, ನಾನಿನ್ಮೇಲೆ ನಿಮ್ಮನ್ನ ನೋಡಕ್ಕಾಗಲ್ಲ ಅಂತಾನೆ ನಾನು ಅನ್ಕೊಂಡ್ಬಿಟ್ಟಿದ್ದೆ. ರಾಣಿ ಪಕ್ಷಿ ಎಲ್ಲರ ಜೊತೆಗೂ ಮತ್ತೆ ಕಾಡಿಗೆ ವಾಪಸ್ ಬರ್ತಾಳೆ. ಮತ್ತೆ ಅದರ ಮೆಹಲಲ್ಲಿ ಅದರ ಮಕ್ಕಳ ಜೊತೆ ಇರಕ್ಕೆ ಶುರು ಮಾಡುತ್ತೆ. ಮತ್ತೆ ಈ ಎರಡು ಹದ್ದುಗಳನ್ನು ಶಾಶ್ವತವಾಗಿ ಅವರು ಬಂಧಿಸ್ಬಿಡ್ತಾರೆ.